ಪ್ರೊಡ್ಯೂಸ್ ಮಾಡಿದ ಮೇಲೆ ಅದನ್ನು ಯಾರಾದರೂ ದೂರು ಅಥವಾ ಇಲ್ಲ ನಮಗೆ ತಿಳಿದ ಹಾಗೆ ಆ ವ್ಯಕ್ತಿ ಆ ಒಂದು ಕೆಟಗರಿಗೆ ಅಥವಾ ಆ ಒಂದು ಕಾಸ್ಟಿಗೆ ಇಲ್ಲ ಅಂದಾಗ ಮಾತ್ರ ಅವುಗಳನ್ನು ನಾವು ಹಿಂಪಡಿತೀವಿ. ಅಂದ್ರೆ ಆ ಒಂದು ಕೊಟ್ಟಂಥ ಸರ್ಟಿಫಿಕೇಟನ್ನು ರದ್ದುಪಡಿಸುವ ಅಧಿಕಾರ ನಮ್ಮ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಮತ್ತು ಸಿವಿಲ್ ಎನ್ಫೋರ್ಸ್ಮೆಂಟ್ ಅಂತ ಏನೋ ಒಂದು ಪೊಲೀಸ್ ವಿಂಗ್ದಿಂದಲ್ಲಿ ದೂರು ಕೊಟ್ಟಿರ್ತಾರೆ ಅಥವಾ ಸಾರ್ವಜನಿಕರು ದೂರು ಕೊಟ್ಟರೆ ಆ ಒಂದು ತಾವು ಇಲೆಕ್ಷನ್ದಲ್ಲಿ ಸಹಿತ ನೋಡಿರ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಮರುಪರಿಶೀಲನೆಗೆ ಒಳಪಡಿಸ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಮುಖ್ಯವಾಗಿ ಈಗಾಗಲೇ ಹಿಂದೆ ತಾವು SC ಸರ್ಟಿಫಿಕೇಟನ್ನು ತೆಗೆದುಕೊಂಡಿದ್ದರೆ, ಬಟ್ ಈಗ ಒಳ ಮೀಸಲಾತಿಯಾಗಿದೆ. ಆದ್ದರಿಂದ ವೆದರ್ ದ್ಯಾಟ್ ಪರ್ಸನ್ ಈಸ್ ಬಿಲಾಂಗ್ಸ್ ಟು A, B, C ಅನ್ನೋದನ್ನು ತಾವು ಆಮೇಲಾದರೂ ಪಡಿಬೋದು. ಈಗಾಗಲೇ ಪಡೆದಿದ್ರೆ ಅಂದ್ರೆ ಅದಕ್ಕೆ RD ನಂಬರ್ ಅಥವಾ ಬರುತ್ತೆ. RDಯಿಂದ ಸ್ಟಾರ್ಟ್ ಆಗಿ ಸುಮಾರು 14 ಡಿಜಿಟ್ಸ್ ಅಲ್ಫಾನ್ಯೂಮರಿಕ್ ನಂಬರ್ ಇದೆ. ಆ ಅಲ್ಫಾನ್ಯೂಮರಿಕ್ ನಂಬರನ್ನು ತಾವು ಪರಿಶೀಲನೆ ಮಾಡಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಸಹಿತ ಹೇಳ್ಕೋಬೋದು. ಅಥವಾ ಇಲ್ಲ ನಾನು ಪಡೆದಿಲ್ಲ ಅದರ ರಿಜಿಸ್ಟ್ರೇಷನ್ದಲ್ಲಿ ಭಾಗವಹಿಸ್ಬೋದೇ ಅಂತಂದ್ರೆ ಭಾಗವಹಿಸ್ಬೋದು. ತಮ್ಮ RD ನಂಬರನ್ನ, ಅದು ಏನು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಏನಿದೆ ಅದನ್ನು ತಾವು ಖಾಲಿ ಬಿಟ್ಟರೂ ಸಹಿತ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ತಿದ್ವಿ ಈ ಒಂದು ವ್ಯವಸ್ಥೆಯಲ್ಲಿ. ಅದನ್ನು ತಾವು ಸದುಪಯೋಗ ಪಡಿಸ್ಕೋಬೋದು. ಬಟ್ ಯಾವುದು ಕ್ಲೇಮ್ ಮಾಡಿರ್ತಿರಲ್ಲ ಅದು ಸರಿಯಾಗಿರಬೇಕು. ನಾನು ಇಲ್ಲ SCA ಅಂತ ಮಾಡಿದ ಮೇಲೆ ನಿಜವಾಗಿ ತಾವು ಸರ್ಟಿಫಿಕೇಟನ್ನು ಪಡೆದಾಗ ಅದು SCB ಇತ್ತಂದ್ರೆ ಅದು ವ್ಯರ್ಥ ಆಗಿ ಹೋಗುತ್ತೆ. ನಾವು ಕ್ಯಾನ್ಸಲ್ ಮಾಡ್ತೀವಿ. ಯಾವುದೇ ನಮ್ಗೆ ಏನೇ ಇದು ಬಂದರೂ ನಾವೇನೋ ನಿಮಗೆ ಸಹಾಯ ಮಾಡೋಕ್ಕೂ ಆಗಲ್ಲ. ಏನು ವಾಟ್ ರೂಲ್ ಸೇಸ್ ಇನ್ ದಿಸ್ ನೋಟಿಫಿಕೇಷನ್ ಇಟ್ ಈಸ್ ಅಪ್ಲಿಕೇಬಲ್ ಟು ಈಕ್ವಲಿ ಟು ಆಲ್. ಆದ್ದರಿಂದ ತಾವು ಸ್ವಲ್ಪ ಜವಾಬ್ದಾರಿಯುತವಾಗಿ ಕ್ಲೇಮ್ ಮಾಡುವಾಗ ಸರಿಯಾಗಿ ಮಾಡಬೇಕು ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಯೋಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ನಂಬರ್ ಆಫ್ ಲೈಸೆನ್ಸಸ್ ಫಾರ್ e-auction Annexure 2 and 3 ಇಫ್ ಇಟ್ ಈಸ್ ದೇರ್ ತೋರಿಸ್ಬೋದಾ? ಇಲ್ಲಿ ಕೇವಲ ನಾವು ಜಿಲ್ಲೆಗೆ ಅನುಗುಣವಾಗಿ ಒಂದು ಇದನ್ನು ಮಾಡಿದ್ದಾರೆ ಅವರು. ಸುಮಾರು ಬೇರೆ ಬೇರೆ ವಲಯಗಳಲ್ಲಿ ಈಗ ಬಂಗಾರಪೇಟೆ ಅದು ನೋಡಿ ನಮ್ಮದು Annexure 2 ಮತ್ತು ಇನ್ನೊಂದು ಮುಖ್ಯವಾಗಿ ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಎಕ್ಸೈಸ್ ವೆಬ್ಸೈಟಲ್ಲಿ ಒಂದು ಸುದೀರ್ಘವಾಗಿ ಎಲ್ಲ ಇವುಗಳನ್ನು ಅಧಿಸೂಚನೆ ಹಾಕಿದ್ವಿ. ಡೂಸ್ ಆ್ಯಂಡ್ ಡೋಂಟ್ಸ್ ಹಾಕಿದ್ವಿ. ಮುಂದೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಹಾಕಿದ್ವಿ. ಮತ್ತು ಇದರಲ್ಲಿ ಯಾವ್ಯಾವ ಜಿಲ್ಲೆ, ಕೇವಲ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಮಾತ್ರ ನೀವು ಭಾಗವಹಿಸಿ ಅಂತ ಹೇಳಕ್ಕೆ ಬಂದಿಲ್ಲ. ಈವನ್ ಯು ಮೇ ಪಾರ್ಟಿಸಿಪೇಟ್ ಇನ್ ಬ್ಯಾಂಗ್ಳೂರ್ ಆಲ್ಸೋ, ಆರ್ ಚಿತ್ರದುರ್ಗ ಮಾಡ್ಬೋದು, ಬೀದರ್ ಮಾಡ್ಬೋದು. ತಾವು ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ಬೇರೆ ಬೇರೆ ಸನದ್ಗಳದ್ದು ಇದೆ. ಅದು ಸುಮಾರು ಒಂದು ವಾರದಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 13th ಇದು 13th 20th ಇದೆ ಈ ತಿಂಗಳು. ಆದ್ದರಿಂದ ಅದರಲ್ಲಿ ಪ್ರತಿದಿನವೂ 2 ಸ್ಲಾಟ್ ಇರುತ್ತೆ. ಮಾರ್ನಿಂಗ್ 10 to 12, ದೆನ್ ಈವ್ನಿಂಗ್ 3 to 5. ಆ ಒಂದು ಸುಮಾರು 2 ತಾಸುಗಳಲ್ಲಿ ಸರಾಸರಿಯಾಗಿ ನಾವು 45ರಿಂದ 50-55 ಸನದ್ಗಳನ್ನು ಹರಾಜು ಮಾಡ್ತೀವಿ.